ನಮಸ್ತೆ. ಈ ವ್ಲಾಗ್ ಬಂದು ಹನಿ ಯುಗಾದಿ ಹಬ್ಬದ ಟೈಮಲ್ಲಿ ಮನೆಗೆ ಬಂದಿದ್ಲಲ್ವಾ, ಅವಾಗ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಅಪ್ಲೋಡ್ ಮಾಡಿರ್ಲಿಲ್ಲ. ಇನ್ನು ಅವತ್ತು ಮನೇಲಿ ಯಾರು ಎದ್ದಿರ್ಲಿಲ್ಲ, ಎಲ್ಲ ಮಲ್ಗಿದ್ರು. ಸೊ ನನ್ನ ಪಾಡಿಗೆ ನಾನು ನನ್ನ ಕೆಲ್ಸಗಳೇನಿದೆ ಅದನ್ನ ಮಾಡ್ಕೊಂತಾ ಇದ್ದೆ. ಬಟ್ಟೆ ಎಲ್ಲ ವಾಶ್ ಹಾಕ್ಬಿಟ್ಟು ಬಂದು ಸ್ವಲ್ಪ ಐರನಿಂಗ್ ಕೊಡ್ಬೇಕಿತ್ತು. ಹಂಗಾಗಿ ಶರ್ಟ್ ಮತ್ತೆ ಪ್ಯಾಂಟ್ ಎಲ್ಲ ಸಪ್ರೇಟ್ ಮಾಡೆಲ್ಲ ಇಟ್ಟೆ. ಆಮೇಲೆ ಇನ್ನು ಎದ್ದಿಲ್ವಲ್ಲ, ಎದ್ಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ಲಿಸ್ಟ್ ಮಾಡ್ಕೋಬೇಕಿತ್ತು. ಅದನ್ನೆಲ್ಲ ಮಾಡ್ಕೊಂಡು ಕೂತಿದ್ದೆ. ಇನ್ನ ಹನಿ ಎದ್ದು ಬಂದ್ಲು. ಸರಿ ಟಿಫನ್ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅವಳು, ಅಮ್ಮ ಯೂಶಲಿ ನಾನು ನಿನ್ನ ವ್ಲಾಗ್ಸ್ ಅಲ್ಲಿ ನೋಡ್ತಿರ್ತೀನಿ, ಒಂದು ಮಾಲ್ಟ್ ಮಾಡ್ತಿರ್ತೀಯಲ್ವಾ, ಅದನ್ನ ಮಾಡಮ್ಮ, ಈಸಿಯಾಗಿ ಆಗ್ಬಿಡತ್ತೆ, ನನ್ಗೂ ಅದನ್ನ ಟೇಸ್ಟ್ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ತಿದೆ ಅಂತ ಅಂದ್ಲು. ಸರಿ ಬಾ ಅದನ್ನೇ ಮಾಡೋಣ ಅಂತ, ನಾನೇ ಮಾಡ್ತೀನಿ ಹೇಳ್ಕೊಡಮ್ಮ ಅಂತ ಹೇಳಿದ್ಲು. ಸರಿ ಒಂದ್ 2 ಸ್ಪೂನ್ ಅಷ್ಟು ಪೌಡರ್ನ ಹಾಕಿ ಬಿಸಿನೀರ್ಗೆ ಹಾಕ್ಬಿಟ್ಟು ಉಪ್ಪನ್ನ ಹಾಕಿ ಕಲಸಿ ಅದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಆಯ್ತಮ್ಮ, ಜಸ್ಟ್ ಒಂದ್ 5-10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ ಅಂತ ಹೇಳ್ದೆ. ಅವಳೇ ಮಾಡ್ತಾ ಇದ್ಲು. ಇನ್ನ ಇದು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್, ಸುಸ್ತು, ಬಾಡಿ ಪೇನ್ ಎಲ್ಲ ಸಾಲ್ವ್ ಆಗತ್ತೆ. ಹಾಗೆ ಇದರಲ್ಲಿ ಆರೋಗ್ಯಾಮೃತಂ ಚೂರ್ಣಂ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬಾನೇ ಒಳ್ಳೆಯದು. ಇನ್ನ ಇದಕ್ಕೆ ಟೋಟಲ್ 18 ಹರ್ಬ್ಸ್ ಹಾಕಿರ್ತಾರೆ. ಹಾಗೆ ಡ್ರೈ ಫ್ರೂಟ್ಸ್ ಮತ್ತೆ ಸಿರಿಧಾನ್ಯಗಳನ್ನ ಹಾಕಿ ಮಾಡಿರ್ತಾರೆ. ಇನ್ನ ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಏನು ಯೂಸ್ ಮಾಡಿರೋದಿಲ್ಲ. ಇನ್ನ ಹನಿ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಮಾಡ್ತಿದ್ದಾಳಲ್ವಾ, ಸೊ ಅವಳು ಎಲ್ಲ ಚೆಕ್ ಮಾಡ್ತಿದ್ಲು ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಮತ್ತೆ ನಮ್ಮ ಬಾಡಿಗೆ ಬೇಕಾಗಿರುವಂತ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇದೆಯಾ ಇದರಲ್ಲಿ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಬಿಟ್ಟು, ಇಲ್ಲಮ್ಮ ಎಲ್ಲ ತುಂಬಾನೇ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ಲು. ಇನ್ನ ಇದು ನನ್ಗೂ ಒಂದ್ ಪ್ಯಾಕೆಟ್ ಕೊಡಮ್ಮ, ನಾನು ಹೋಗುವಾಗ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ಲು. ಖಂಡಿತ ತಗೊಂಡ್ ಹೋಗಮ್ಮ ಅಂತಾನೆ ಹೇಳ್ದೆ. ಇನ್ನ ನಿಮ್ಗೂ ಒಂದ್ ವೇಳೆ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೋಬಹುದು.